ಎಲ್ಲರಿಗೂ ನಮಸ್ತೆ. ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಆಧಾರ್ ಅಪ್ಡೇಟ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ನಾರ್ಮಲಾಗಿ ಗೊತ್ತು, ಸೆಪ್ಟೆಂಬರ್ 14 ಲಾಸ್ಟ್ ಡೇಟ್ ಆಗಿತ್ತು ಆಧಾರ್ ಅಪ್ಡೇಟ್ ಮಾಡೋದಕ್ಕೆ. ಇವಾಗ UIDAI ಇಂದ ಕನ್ಫರ್ಮ್ ಆಗಿದೆ, ಎಕ್ಸ್ಟೆಂಡ್ ಫ್ರೀ ಆನ್ಲೈನ್ ಡಾಕ್ಯುಮೆಂಟ್ ಅಪ್ಲೋಡ್ ಫೆಸಿಲಿಟಿ ಟಿಲ್ 14 ಡಿಸೆಂಬರ್ 2024 ಅಂತ ಹೇಳಿದ್ದಾರೆ. ಅಂದರೆ ನಿಮಗೆ ಡಿಸೆಂಬರ್ 2024 ಅಂದರೆ ಡಿಸೆಂಬರ್ 14, 2024ವರೆಗೂ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಮತ್ತು ಸೊ ಯಾರೆಲ್ಲ ಒಂದು ಆಧಾರ್ ಅಡ್ರೆಸ್ನ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರು ಬೇಗ ಚೇಂಜ್ ಮಾಡಿ. ಮತ್ತು ಪ್ರತಿ 10 ಇಯರ್ಸ್ಗೊಂದ್ಸಲ ನಿಮ್ಮ ಆಧಾರ್ ಅಪ್ಲೋಡ್ ಅಂದರೆ ಡೇಟಾನ ಅಂದರೆ ತಮ್ಮ ಇಂಪ್ರೆಷನ್ ಆಗಿರ್ಬೋದು ಅಥವಾ ನಿಮ್ಮ ಫೋಟೋಗ್ರಫಿ ಆಗಿರ್ಬೋದು ಅದನ್ನು ಚೇಂಜ್ ಮಾಡಿಸ್ಬೇಕು. ಅದನ್ನು ಚೇಂಜ್ ಮಾಡಿಸೋದಕ್ಕೆ ನೀವು UIDAI ನಿಯರ್ ಇರೋ ನಿಮ್ಮ ಒಂದು ಏನು ಕೇಂದ್ರಗಳಿದೆ ಅಲ್ಲಿಗೆ ಹೋಗಿ ಚೇಂಜ್ ಮಾಡಿಸ್ಬೇಕು. ಆಧಾರ್ ಏನಾದರೂ ಚೇಂಜ್ ಮಾಡಿಸೋದಿದ್ರೆ ನೀವು ಡಿಸೆಂಬರ್ 14 ಆಧಾರ್ ಅಂದರೆ ಅಡ್ರೆಸ್ ಚೇಂಜ್ ಮಾಡೋದಿದೆ ನೋಡಿ, ಮತ್ತೆ ಕೊಟ್ಟಿದ್ದಾರೆ. However, it is not mandatory to make these updates. The Unique Identification Authority UIDAI has announced extension for free update of other details within new deadline set December 14, 2024 ಅಂತ ಹೇಳಿದ್ದಾರೆ. ಸೊ ಯಾರೆಲ್ಲ ಒಂದು ಫ್ರೀಯಾಗಿ ನೀವು ಅಡ್ರೆಸ್ ಏನಾದರೂ ಚೇಂಜ್ ಮಾಡಬೇಕು, ಅಪ್ಡೇಟ್ ಮಾಡಬೇಕು ಅಂದರೆ ನೀವು ಮತ್ತೆ ನಿಮಗೆ ಡಿಸೆಂಬರ್ 14ವರೆಗೂ ಟೈಮ್ ಕೊಟ್ಟಿದ್ದಾರೆ. ಸೊ ಬೇಗ ಅಪ್ಡೇಟ್ ಮಾಡಿ, ಓಕೆನಾ? ಸೊ ನೀವು ಫೋಟೋಗ್ರಫಿ ಅಥವಾ ತಮ್ಮ ಇಂಪ್ರೆಷನ್ ಇದನ್ನೆಲ್ಲ ಚೇಂಜ್ ಮಾಡಿಸ್ಬೇಕು ಅಂದರೆ ನಿಮ್ಮ ಹತ್ತಿರದ ಬ್ಯಾಂಗ್ಳೂರನ್ನಾಗಿರ್ಬೋದು ಅಥವಾ ಒಂದು UIDAI ಏನು ಕೇಂದ್ರ ಆಫೀಸ್ಗಳಿರುತ್ತೆ ಅಲ್ಲಿಗೆ ಹೋಗಿ ಚೇಂಜ್ ಮಾಡಿಸ್ಬೇಕು. ನೀವು ಆ ಅಡ್ರೆಸ್ ಮಾತ್ರ ಚೇಂಜ್ ಮಾಡಿಸ್ಬೇಕು ಅಂದರೆ ನೀವೇ ಅಪ್ಡೇಟ್ ಮಾಡ್ಬೋದು ಬೇಸ್ಡ್ ಆನ್ ಡಾಕ್ಯುಮೆಂಟ್ಸ್. ಸೊ ನಾನು ನಿಮಗೆ ಎಷ್ಟೋ ಜನ ಅಂದ್ಕೊಂಡು ಡ್ಯೂರೇಟ್ ಆಗೋಗಿದೆ ಅಂತ, ಸೊ ಆ ಕನ್ಫರ್ಮೇಷನ್ಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಡಿಸೆಂಬರ್ 14ವರೆಗೂ ನಿಮಗೆ ಟೈಮ್ ಇದೆ. ನೀವು ಅಡ್ರೆಸ್ ಅಪ್ಡೇಟ್ ಮಾಡೋದಾದರೆ ಡಿಸೆಂಬರ್ 14ರೊಳಗೆ ಫ್ರೀಯಾಗಿ ನೀವೇ ಆಧಾರ್ ಅಪ್ಡೇಟ್ ಮಾಡ್ಕೋಬೋದು. ಇದು ಅಡ್ರೆಸ್ ಚೇಂಜ್ ಮಾಡೋದಕ್ಕೆ ಮಾತ್ರ. ನಾನು ಪ್ರೀವಿಯಸ್ಲಿ ವಿಡಿಯೋ ಮಾಡಿದ್ದೆ ಇದ್ರ ಬಗ್ಗೆ. ಸೊ ಯಾರೆಲ್ಲ ನಿಮ್ಮ ಅಡ್ರೆಸ್ ಏನಾದರೂ ಅಪ್ಡೇಟ್ ಮಾಡ್ಕೋಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ನೀವೇ ಅಪ್ಡೇಟ್ ಮಾಡ್ಕೋಬೋದು, ಓಕೆನಾ? ಇದೇ ರೀತಿ ಹೆಚ್ಚಿನ ಒಂದು ಮಾಹಿತಿಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.